ಹಾಯ್ ಡಿವೈನ್ ಸೋಲ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಫುಲ್ ಯೂನಿವರ್ಸ್. ನಾನು ನಿಮ್ಮ ಲಂಕೇಶ್, ಸರ್ಟಿಫೈಡ್ ಟ್ಯಾರೋ ರೀಡರ್, ಆಕಾಶಿಕ್ ರೀಡರ್, ರೇಕಿ ಮಾಸ್ಟರ್, ಸ್ಪಿರಿಚುವಲ್ ಕೋಚ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಕೋಚ್. ನೀವು ಆಲ್ರೆಡಿ ತಮ್ನೈಲ್ ಟೈಟಲ್ ನೋಡಿದ್ದೀರಾ. ಸೊ ತುಂಬ ಖುಷಿಯಿಂದ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕೆಂದರೆ ಇದು ಲವ್ ರೀಡಿಂಗ್. ನನಗೆ ಗೊತ್ತು ನಿಮ್ಗೆ ಆಲ್ರೆಡಿ ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟಂಗೆ ಆಗ್ತಾ ಇದೆ. ಸೊ ನೋಡೋಣ ಯೂನಿವರ್ಸಿಂದ ಏನು ಮೆಸೇಜ್ ಇದೆ. ಇವತ್ತು ನಾನು ಶನಿ ದೇವನ್ನ ಕರೀತಾ ಇದ್ದೀನಿ. ಸೊ ಮೆಸೇಜ್ನ ಡೆಲಿವರ್ ಮಾಡೋದಕ್ಕೆ ನಿಮ್ಮ ಬ್ಲೆಸ್ಸಿಂಗ್ಸ್, ಗೈಡೆನ್ಸ್ ಅಥವಾ ಬದಲಾವಣೆ ಏನೆಲ್ಲ ಇದೆ ಎಲ್ಲವನ್ನು ಒಟ್ಟಿಗೆ ನೋಡೋಣ ಒಂದೇ ವಿಡಿಯೋದಲ್ಲಿ. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ನಾನು ಕಾರ್ಡ್ ಶಫಲ್ ಮಾಡೋವರೆಗೂ ನೀವೇನಾದರೂ ಸಿಂಗಲ್ಸ್ ಆಗಿದ್ದರೆ ಜಸ್ಟ್ ಯೂನಿವರ್ಸ್ನ ಅಥವಾ ಶನಿ ನಿಮ್ಗೆ ಇಷ್ಟು ದೇವರನ್ನ ಬೇಡ್ಕೊಳ್ಳಿ. ಏನು ನನಗೆ ಲೈಫಲ್ಲಿ ಚೇಂಜಸ್ ಆಗ್ತಾ ಇದೆ ತೋರಿಸಿ ಅಂತ. ಸಪೋಸ್ ನೀವು ಕಮಿಟೆಡ್ ಆಗಿದ್ರೆ ನಿಮ್ಮ ವ್ಯಕ್ತಿನ ನೆನೆಸ್ಕೊಳ್ಳಿ, ಫೋಟೋ ಇದೆ ನೋಡಿ. ಬಟ್ ಕಾರ್ಡ್ ಶಫಲ್ ಮಾಡ್ಬೇಕಾದ್ರೆ ನೀವು ಸ್ಕಿಪ್ ಮಾಡಬೇಡಿ. 10 ಸೆಕೆಂಡ್ ಓಡಿಸೋದು ಆ ರೀತಿ ಎಲ್ಲ. ಯಾಕೆಂದರೆ ನಿಮ್ಮ ಜೊತೆ ಎನರ್ಜಿ ಕನೆಕ್ಟ್ ಆಗಲ್ಲ. ಆಮೇಲೆ ರೀಡಿಂಗ್ ಮೇ ಬಿ ನಿಮ್ಮ ಜೊತೆ ರೆಸನೇಟ್ ಆಗದೇ ಇರ್ಬೋದು. ಅದೊಂದರಿಂದ ವರ್ಲ್ಡ್ ಕಾರ್ಡ್ ಬಂದಿದೆ. ಸೊ ಒಂದಂತೂ ಹೇಳ್ತೀನಿ, ಸಿಂಗಲ್ಸ್. ಫಸ್ಟ್ ನಾನು ಸಿಂಗಲ್ಸ್ ಕೇಳ್ತಾ ಇದ್ದೀನಿ. ನಿಮ್ಮ ಕರ್ಮ ಕಳೀತು ಮಕ್ಕಳ. ಯೂನಿವರ್ಸೇ ಹೇಳ್ತಾ ಇದೆ, ಶನೇಶ್ವರನೇ ಹೇಳ್ತಾ ಇದ್ದಾನೆ. ಫಸ್ಟ್ ಕಾರ್ಡೇ ಕರ್ಮದ ಕಾರ್ಡ್ ಬಂದಿದೆ. ಸೊ ಎಂಡ್ ಆಫ್ ಒನ್ ಸೈಕಲ್. ಸಪೋಸ್ ನೀವೇನಾದ್ರೂ ನಿಮ್ಮ ಎಕ್ಸ್ ಇದ್ದು ಲೈಫಲ್ಲಿ ಅವ್ರು ಬಿಟ್ಟೋಗಿದ್ರೆ ಅವ್ರದ್ದು ಏನೇ ನೆಗೆಟಿವ್ ಎನರ್ಜಿ ಇತ್ತು ನಿಮ್ಮ ಲೈಫಲ್ಲಿ ಎಲ್ಲ ಹೋಗ್ತಾ ಇದೆ. ಸೊ ಕಮಿಟೆಡ್ ರಿಲೇಷನ್ಶಿಪ್ ಆಗಿದ್ರೆ ನೀವು ಖಂಡಿತ, ಸೊ ಏನೇನು ಫೈಟ್ಸ್ ಇತ್ತು ಮತ್ತು ಥರ್ಡ್ ಪಾರ್ಟಿ ಸಿಚುವೇಶನ್ಸ್ಗಳಿತ್ತು ಅದೆಲ್ಲ ಹೋಗಿ ಸೊ ಒಂದು ಒಳ್ಳೆ ಬದಲಾವಣೆ ಬರ್ತಾ ಇದೆ. ಬಟ್ ನೀವು ಏನು ಮಾಡಬೇಕು ಅಂತಂದರೆ ಸಜೆಷನ್ ಇರೋದು, ಸೊ ಲೈಫಲ್ಲಿ ಏನೋ ಒಂದು ಆಗೋಗಿದೆ. ಸಿಂಗಲ್ಸ್ ಆಗಿದ್ರೆ ಪಾಸ್ಟ್ ಎಕ್ಸ್ ಇಂದ ಆಗಿರುವಂಥ ಮಿಸ್ಟೇಕ್ನ ಹೊಸ್ದಾಗಿ ಬರುವಂಥ ವ್ಯಕ್ತಿ ಮೇಲೆ ಪೋರ್ಟ್ರೇ ಮಾಡಬೇಡಿ. ಮತ್ತು ಎಲ್ಲರ ಜನನೂ ಅದೇ ರೀತಿ ನೋಡಬೇಡಿ. ಮತ್ತು ಇನ್ನೊಂದು, ನಿಮ್ಗೆ ಯಾವುದೋ ಅವಕಾಶ ಬರ್ತಾ ಇದೆ ಅದನ್ನು ಕಂಡುಬಿಟ್ಟು ನೋಡಿ, ಸುಮ್ಮನೆ ದಡ್ರಂಗೆ ಕೂರಬೇಡಿ. ಆ್ಯಂಡ್ ಇನ್ನೊಂದು, ನೀವು ಕಮಿಟೆಡ್ ಆಗಿದ್ರೆ ನಿಮಗೆ ಇರೋ ಲವ್ ಮೆಸೇಜು ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ರ ಬಂದಾಗ ಹಠ ಮಾಡೋದು ಅಥವಾ ಮುನ್ಸ್ಕೊಂಡು ಇಗ್ನೋರ್ ಮಾಡೋದು ಆ ರೀತಿ ಮಾಡಬೇಡಿ. ಯಾಕೆ ಅಂತಂದರೆ ಅವ್ರಿಗೆ ಈ ಟೈಮ್ ಬರ್ತಾ ಇರೋದು ತುಂಬಾ ಮದರ್ಲಿ ಎನರ್ಜಿ ನಿಮ್ಮ ಕಡೆ ತರ್ತಾ ಇದ್ದಾರೆ. ಸೊ ನಿಮ್ಮ ಪಾರ್ಟ್ನರು ಮುಂಚೆಲ್ಲ ಮೇ ಬಿ ನಿಮ್ಮ ಹತ್ರ ಬರೀ ಜಗಳನೇ ಆಗ್ತಿತ್ತು, ಮಾತು ಜಗಳ, ತುಂಬಾ ಕಿತ್ತಾಟ ಆಗ್ತಿತ್ತು. ಸಪೋಸ್ ನೀವೇನಾದರೂ ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿ ಇದ್ದರೆ. ಇಲ್ಲ ಅಂತಂದರೆ ಗೊತ್ತಲ್ಲ, ಎಕ್ಸಿಂದ ಆಗಿರುವಂಥ ಗಾಯಗಳಿದು. ಈಗ ಬರ್ತಾ ಇರುವಂಥ ಪರ್ಸನ್ ಅಥವಾ ನಿಮ್ಮ ವ್ಯಕ್ತಿ, ಈಗ ನಿಮ್ಮ ಲೈಫಲ್ಲಿರುವಂಥ ವ್ಯಕ್ತಿ ಆಗ್ತಾ ಇರುವಂಥ ಬದಲಾವಣೆಗಳನ್ನ ನೀವು ನೋಡಿ ತುಂಬ ಶಾಕ್ ಆಗ್ತೀರ. ಸೊ ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಂತೂ ತುಂಬ ಶಾಕ್. ಏನಪ್ಪ ಇವನು ಅಥವಾ ಇವಳು ಈ ರೀತಿ ಚೇಂಜ್ ಆಗಿಬಿಟ್ಟಿದ್ದಾರೆ, ಇಷ್ಟೊಂದು ನೈಸಾಗಿ ಮಾತಾಡ್ತಾ ಇದ್ದಾರೆ ಅಂತ ನೀವು ಅಂದ್ಕೊಳ್ತೀರ. ಬಟ್ ಅದು ಟ್ರೂ ಎನರ್ಜಿ ಅವ್ರದ್ದು, ನಾಟಕ ಅಂತೂ ಅಲ್ಲ. ಅಥವಾ ನೀವೇನಾದರೂ ಸಿಂಗಲ್ಸ್ ಆಗಿದ್ರೆ ನಿಮ್ಗೆ ಶಾಕ್ ಆಗುತ್ತೆ, ನಿಜವಾಗ್ಲೂ ನನಗೆ ಈ ರೀತಿ ವ್ಯಕ್ತಿ ಡಿಸರ್ವ್ ಇದ್ದಾರಾ? ಅಥವಾ ನೀವು ವಯಸ್ ವರ್ಷ ತಿಂಕ್ ಮಾಡ್ಬೋದು, ನಾನು ಈ ರೀತಿ ವ್ಯಕ್ತಿನ ಡಿಸರ್ವ್ ಮಾಡ್ತೀನ ಖಂಡಿತ. ಯಾಕೆಂದರೆ ಇಷ್ಟೊಂದು ಒಳ್ಳೆ ವ್ಯಕ್ತಿ ಬರ್ತಾ ಇದ್ದಾರಲ್ಲ ಅಂತ. ಮತ್ತು ಅದು ಸ್ಲೋ ಇರುತ್ತೆ ನಿಮಗೆ ಈ ಮಂತ್. ಸ್ವಲ್ಪ ಸ್ಟಾರ್ಟಿಂಗಿಂದ ಕೊನೆವರೆಗೂ ಈ ಎನರ್ಜಿ ಇರುತ್ತೆ, ಬಂದು ಸಡನ್ನಾಗಿ ಹೊರಟೋಗೋದಿಲ್ಲ. ಬರ್ತಾ ಇರೋ ಎನರ್ಜಿ ಇನಿಷಿಯಲಿ ಮೇ ಬಿ ನಿಮಗೆ ಸ್ವಲ್ಪ ಸ್ಟಕ್ ಅಂತ ಅನಿಸ್ಬೋದು. ಬಟ್ ಎಂಡ್ ಆಫ್ ದ ನೋಡಿ, ಲವರ್ಸ್ ಕಾರ್ಡ್ ಬಂದಿದೆ. ಅವರಿಂದ ಕಮ್ಯುನಿಕೇಷನ್ಸ್ ಆಗಿರ್ಬೋದು ಅಥವಾ ಹೊಸ ವ್ಯಕ್ತಿ ಬರುವಂಥದ್ದು ಸ್ವಲ್ಪ ಸ್ಲೋ ಆಗಿರ್ಬೋದು. ಫಸ್ಟ್ ವೀಕ್ ನಿಮ್ಗೆ ಅಷ್ಟು ಬರಲ್ಲ. ಸೊ ಕಮಿಟೆಡ್ ಇರೋರಿಗೂ ಅಷ್ಟೇ, ಸಿಂಗಲ್ಸಲ್ಲಿರೋರಿಗೂ ಅಷ್ಟೇ. ಬ್ಯಾಕ್ಗ್ರೌಂಡ್ ವಾಯ್ಸ್ ಇಗ್ನೋರ್ ಮಾಡಿ ಪ್ಲೀಸ್. ಸ್ಲೋ ಇರುತ್ತೆ ಫಸ್ಟ್ ವೀಕು. ಸೆಕೆಂಡ್ ವೀಕಿಂದ ಮತ್ತು ಕಂಪ್ಲೀಟ್ 4th ವೀಕ್ವರೆಗೂ ಸೊ ಸ್ಲೋ ಆಗಿ ಮೂವ್ ಆಗುತ್ತೆ. ಅಂತಂದರೆ ಹಿಂಗೆ ಬಂದು ಹಿಂಗೆ ಹೋಗೋದಿಲ್ಲ, ಎನರ್ಜಿ ತುಂಬ ಚೆನ್ನಾಗಿ ನಿಮಗೆ ಮೂವ್ ಆಗುತ್ತೆ. ಸೊ ಥರ್ಡ್ ಪಾರ್ಟಿ ಇದ್ದರೆ ಅವ್ರನ್ನ ಬಿಡಬೇಡಿ. ನಿಮ್ಮ ನಡುವೆ ನೀವು ಆಲ್ರೆಡಿ ಕಮ್ಯುನಿಕೇಷನ್ ಚೆನ್ನಾಗಿ ಹೋಗ್ತಿರೋ ಕಮಿಟೆಡ್ ರಿಲೇಷನ್ಶಿಪ್ ಇದ್ದರೆ ಥರ್ಡ್ ಪಾರ್ಟಿ ನಿಮ್ಗೆ ಈಗೋ ಕೂಡ ಆಗಿರ್ಬೋದು, ಪರ್ಸನ್ ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು, ನಿಮ್ಮಿಬ್ಬರ ನಡುವೆ ಏನೇ ಬಂದರೂ ಥರ್ಡ್ ಪಾರ್ಟಿ ಆಗುತ್ತೆ. ಆ್ಯಂಡ್ ಸಿಂಗಲ್ ಹುಡುಗರಿಗೆ ಅಥವಾ ಹುಡುಗಿರಿಗೆ, ಎನಿ ಜೆಂಡರ್, ಇದು ಯಾವುದೇ ಜೆಂಡರ್ ಬೇಸಿಸ್ ರೀಡಿಂಗ್ ಅಲ್ಲ, ವಿಡಿಯೋನೂ ಅಲ್ಲ, ನಿಮ್ಮದು ಪಾಸ್ಟ್ ಟ್ರಾಮನ ತರಬೇಡಿ. ಸೊ ನೀವೇನೇನು ಪ್ರೇಯರ್ ಮಾಡಿದ್ದೀರ ಎಲ್ಲ, ಐ ಥಿಂಕ್ ನೀವು ನಿಮ್ಮದು ಎನರ್ಜಿ ದೀವಾ ಎನರ್ಜಿ ಫೀಲ್ ಆಗ್ತಿದೆ. ದೀವಾ ಅಂತಂದರೆ ಜಸ್ಟ್ ನಾನು ಆ ರೀತಿ ಹೇಳಿದೆ, ಫೆಮಿನೈನ್ ಎನರ್ಜಿ. ನೀವು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ನಿಮ್ಮದು ಡಿವೈನ್ ಫೆಮಿನೈನ್ ಎನರ್ಜಿ ಅಂತಂದರೆ ಒಂದು ಮಾತೃ ಹೃದಯಗಳು ನೀವು.
ನೀವೆಷ್ಟೇ ಮುಂಗೋಪ ಇದ್ರೂ ಜನರಿಗೆ ನೀವು ರಿಫ್ಲೆಕ್ಟ್ ಆಗದೆ ಮುಂಗೋಪಿಗಳ ಥರ, ಬಟ್ ನಿಮ್ಮಲ್ಲಿರುವಂಥ ಒಂದು ಆ ಡಿವೈನ್ ಫೆಮಿನೈನ್ ಎನರ್ಜಿನ ಆ್ಯಕ್ಟಿವೇಟ್ ಮಾಡ್ತಾರೆ ಈ ಪರ್ಸನ್. ಸೊ ಈಗೋ ಎಲ್ಲ ನಿಮಗೆ ಹೋಗಿ ನಿಮ್ಮನ್ನು ನೀವು ತುಂಬ ಇಷ್ಟಪಡ್ತೀರ. ಸೊ ಈ ವ್ಯಕ್ತಿನ ಇಷ್ಟಪಡೋದಕ್ಕಿಂತ ನಿಮ್ಮನ್ನು ನೀವು ತುಂಬ ಇಷ್ಟಪಡ್ತೀರ. ಒಂದೊಂದು ತಿಂಗಳು ಯಾವುದೋ ಒಂದು ಪರ್ಸನ್ ನಮ್ಮ ಲೈಫಲ್ಲಿ ಬಂದಾದ್ಮೇಲೆ ನಮ್ಮನ್ನು ನಾವು ಇಷ್ಟಪಡ್ತಾ ಇದೀವಿ ಅಂತಂದರೆ ಅವರೇ ಸರಿಯಾದ ವ್ಯಕ್ತಿ. ಸೊ ನಿಮ್ಮಲ್ಲಿ ಆಗಿರುವಂಥ ಕಿತ್ತಾಟಗಳೆಲ್ಲ ಹೊರಟೋಗುತ್ತೆ, ತುಂಬ ನೆಮ್ಮದಿಯಾಗಿರ್ತೀರ ಅಂತ ನಾನು ಹೇಳ್ತಾ ಇದ್ದೀನಿ. ಬಟ್ ಥರ್ಡ್ ಪಾರ್ಟಿ ಮತ್ತು ಈಗೋ ಇದೆರಡನ್ನ ನಿಮ್ಮ ಲೈಫಲ್ಲಿ ಬಿಟ್ಟು, ಅಥವಾ ಎಕ್ಸ್ ಎನರ್ಜಿನ ನಿಮ್ಮ ಲೈಫಲ್ಲಿ ಬಿಟ್ಟು ಬರ್ತಾ ಇರುವಂಥ ಪರ್ಸನ್ ಎನರ್ಜಿನ ಹಾಳು ಮಾಡ್ಕೊಳ್ಬೇಡಿ. ಈ ಪರ್ಸನ್ ಜೊತೆ ನೀವು ಮದುವೆ ಆಗೋ ಚಾನ್ಸಸ್ ಕೂಡ ಇದೆ. ನಾನು ಯಾಕೆ ಮದುವೆ ಆಗೇ ಆಗ್ತೀರಾ ಅಂತ ಹೇಳಲಿಲ್ಲ, ಚಾನ್ಸಸ್ ಕೂಡ ಇದೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಈಗೋ ಮತ್ತು ಕೋಪ ಎರಡನ್ನೂ ಕಂಟ್ರೋಲ್ ಮಾಡಿದ್ರೆ ಪಕ್ಕ ಆಗುತ್ತೆ. ಮತ್ತು ಪಾಸ್ಟ್ ಪರ್ಸನಿಂದ ಆಗಿರುವಂಥ ಪೈನ್ನ ಇಲ್ಲ ಅಂತಂದರೆ ಮೇ ಬಿ ಆಗುತ್ತೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಡಿಸೈಡ್ ಮಾಡಬೇಕಾಗಿರೋದು ನೀವು, ನಿಮಗೆ ಲವ್ ಬೇಕಾ ಬೇಡವಾ ಅಂತ. ಇಲ್ಲ ಗುರು ನಾನು ಹಂಗೆ ಇರ್ತೀನಿ ಅಂತಂದರೆ ಯು ಕ್ಯಾನ್ ಬಿ ಹ್ಯಾಪಿ. ಬಟ್ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ನಿಮ್ಗೆ ಪ್ರೀತಿ ಮುಖ್ಯ ಅಂತ ಗೊತ್ತಾಗಿದೆ. ಬಟ್ ನಾನು ಹೇಳ್ತಾ ಇರೋದು, ನಿಮ್ಗೆ ಏನೇನು ಕರ್ಮ ಇತ್ತು, ನೀವಂತೂ ಇನ್ನೂ ಚಿಕ್ಕವರಲ್ಲ. ಏಜ್ ವೈಸ್ ನಾನು ಹೇಳ್ತಾ ಇಲ್ಲ, ಮೆಚುರಿಟಿ ವೈಸ್ ನೀವಂತೂ ಚಿಕ್ಕವರಲ್ಲ. ಆ್ಯಂಡ್ ನಿಮ್ಮದು ಪಾಸ್ಟ್ ವ್ಯಕ್ತಿ ಹೆಂಗಿದ್ರು ಅಂತಂದ್ರೆ ತುಂಬ ಲಾಟ್ ಆಫ್ ಅವ್ರಿಗೆ ಆಪ್ಷನ್ ಇತ್ತು. ಒಂದೇ ವರ್ಡಲ್ಲಿ ಹೇಳ್ಬೇಕಂತಂದರೆ ಮಾರ್ಕೆಟ್, ಮೆಜೆಸ್ಟಿಕ್, ಬೆಂಗಳೂರಲ್ಲಿರುವಂಥ ಪ್ಲೇಸ್ಗಳನ್ನ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಸೊ ಇನ್ನೂ ಡೀಟೇಲಾಗಿ ನಾನು ಏನು ಹೇಳೋಕ್ಕೋಗಲ್ಲ. ಅಂಥ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದು ಹೋಗಿದ್ದಾರೆ, ಅದರಿಂದ ನಿಮಗೆ ಮನಸ್ಸು ತುಂಬ ಗಾಯ ಆಗಿದೆ. ಅಥವಾ ಈಗಿರೋ ವ್ಯಕ್ತಿಯಿಂದ ನೀವು ಅದನ್ನು ಕೆಲವೊಂದನ್ನು ಏನೋ ಲೈಕ್ ನೀವಿದ್ರೂ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಅವರು ಚಾಟ್ ಮಾಡ್ತಾ ಇರೋದು, ಮೆಸೇಜ್ ಮಾಡ್ತಾ ಇರೋದನ್ನ ನೀವು ಅಬ್ಸರ್ವ್ ಮಾಡಿರ್ಬೋದು. ಒಂದು ಹೇಳ್ತೀನಿ, ನಿಮ್ಗೆ ಗೊತ್ತು ಅವ್ರು ಆಲ್ರೆಡಿ ಲಾಯರ್ ಇಲ್ಲ ಅಂತಂದ್ರೆ ಬಿಟ್ಟಾಕ್ಬಿಟ್ಟು ಮುಂದೆ ಹೋಗಿ, ಹೊಸ ವ್ಯಕ್ತಿ ಬಂದೇ ಬರ್ತಾರೆ. ಸೊ ಅದಕ್ಕೆ ಈ ರೀಡಿಂಗಿಂದ ನಿಮ್ಗೆ ಮೆಸೇಜ್ ಸಿಗ್ತಾ ಇದೆ. ನಾನು ಹಳೆ ವ್ಯಕ್ತಿಗೆ ಅವಕಾಶ ಕೊಡಿ ಅಂತ ನಾನು ಹೇಳ್ತಿಲ್ಲ. ನಿಮಗೆ ಕ್ಲಿಯರಾಗಿ ಗೊತ್ತಿದ್ರೆ ಸೊ ಯಾವುದೇ ರೀತಿ ಟ್ಯಾರೋ ರೀಡಿಂಗ್ ತಗೊಳ್ಬೇಡಿ, ಯಾವುದೇ ರೀತಿ ಆಸ್ಟ್ರಾಲಜಿಗೆ ಹೋಗ್ಬೇಡಿ. ನೀವೇ ಅವಕಾಶಗಳನ್ನ ಬಿಟ್ಕೊಡ್ಬೇಡಿ ಹಳೆ ವ್ಯಕ್ತಿಗೆ. ನೀವೇ ಮುರಿದಾಕ್ದಾಗ ಹೊಸ ವ್ಯಕ್ತಿ ಈ ಮಂತಲ್ಲಿ ಬರೋ ಚಾನ್ಸಸ್ ಇದೆ ನಿಮಗೆ. ಯಾಕೆಂದರೆ ನಿಮ್ಮದು ಎನರ್ಜಿ ತುಂಬ ಚೆನ್ನಾಗಿದೆ ಇವಾಗ. ಮನಿ ವೈಸ್ ಆಗಿರಲಿ, ಕರಿಯರ್ ವೈಸ್ ಆಗಿರಲಿ, ಎನರ್ಜಿ ವೈಸ್ ಆಗಿರಲಿ, ಸ್ವಲ್ಪ ತಾಳ್ಮೆ ವಹಿಸಿ ಯಾವುದೇ ವಿಚಾರದಲ್ಲಾಗಿರಲಿ. ತುಂಬ ಯೋಚನೆ ಮಾಡಿ, ಸೊ ಬೇಕಾ ಬೇಡವಾ ಅಂತ. ಮೋರ್ ದೆನ್ ನನಗೆ ಬೇರೆಯವ್ರ ಎನರ್ಜಿಯಿಂದ ನಿಮ್ಮ ಎನರ್ಜಿನೇ ಇದಾಗಿದೆ. ಸೊ ಯೂನಿವರ್ಸ್ ಹೇಳ್ತಾ ಇರೋದು ಇಟ್ಸ್ ಅಪ್ ಟು ಯು ಅಂತಲೇ ಹೇಳ್ತಾ ಇದೆ. ಮೇ ಬಿ ನೀವು ಕನ್ಫ್ಯೂಸ್ ಆಗ್ತಾ ಇರ್ಬೋದು ಈ ರೀಡಿಂಗ್ ನೋಡ್ತಾ ಇರೋದ್ರಿಂದ. ಸೊ ಇದು ಎಲ್ಲ ಸೋರ್ಸ್ಗಾಗಿರೋದ್ರಿಂದ ಎಲ್ಲ ಮೆಸೇಜ್ ನಿಮ್ಗಾಗಲ್ಲ. ಸೊ ನೀವು ಯಾರು, ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಅದನ್ನ ದಯವಿಟ್ಟು ಥಿಂಕ್ ಮಾಡಿ. ಮದುವೆ ಆಗಿರೋರು ಪಕ್ಕ ನಿಮಗೆ ಗಂಡ ಹೆಂಡತಿ ಸಂಬಂಧ ಮುಖ್ಯ ಆಗುತ್ತೆ. ಆವಾಗ ನೀವು ರಿಲೇಷನ್ಶಿಪ್ ಮುರಿಯೋಕ್ಕಾಗಲ್ಲ. ಏನನ್ನ ಮುರಿಬೋದು ಅದನ್ನು ಮುರೀರಿ. ಇಲ್ಲ ನಂಗೆ ಆಗ್ತಿಲ್ಲ, ಇದಾಗಲ್ಲ ಅಂತಂದರೆ ಯು ಶುಡ್ ಟೇಕ್ ಸ್ಟ್ಯಾಂಡ್ ಫಾರ್ ಯುವರ್ ಸೆಲ್ಫ್. ಸೊ ಯಾಕೆಂದ್ರೆ ನಿಮ್ಗೆ ನೆಕ್ಸ್ಟ್ ಬರುವಂಥ ವ್ಯಕ್ತಿ ಕೂಡ ನಿಮಗೆ ಪ್ರೊಡಕ್ಟಿವ್ ಆಗಿರ್ತಾರೆ. ನಿಮ್ಮ ಎನರ್ಜಿನ ಅವ್ರು ಆ್ಯಕ್ಟಿವೇಟ್ ಮಾಡ್ತಾರೆ ಆ್ಯಂಡ್ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಕೊಡ್ತಾರೆ, ನಿಮಗೆ ನ್ಯಾಯನ ಲೈಫಲ್ಲಿ ತಂದು ಕೊಡ್ತಾರೆ. ಈ ರೀತಿ ವ್ಯಕ್ತಿ ಬರಬೇಕಾದ್ರೆ ಹಳೆ ವ್ಯಕ್ತಿನ ಬಿಟ್ಕೊಳ್ಬೇಡಿ. ಸೊ ನಿಮ್ಮ ಆಲ್ರೆಡಿ ಸೆನ್ಸ್ ಆಗ್ತಿದೆ ವ್ಯಕ್ತಿ ಒಳ್ಳೆಯವರಲ್ಲ ಅಂದರೆ ದಯವಿಟ್ಟು ನೀವೇ ಬ್ರೇಕಪ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಈ ಕಾಡಿಂದ ಎಷ್ಟೊಂದು ಪಲ್ಲಿಗಳು ಕಾಣ್ತಿದೆ. ಪಲ್ಲಿ ಬಾಲ ಕಟ್ಟಾದರೆ ಮತ್ತೆ ಬೆಳೆಯುತ್ತೆ, ಅದು ಎದುರ್ಕೊಂಡು ಕೂರಲ್ಲ, ಸರಿನಾ? ಸೊ ಈ ವಿಡಿಯೋ ನೋಡಿ ನೀವು 8 ವೀಕ್ಸ್ ಅಥವಾ 8 ಡೇಸ್ ಒಳಗಡೆ ನಿಮ್ಮ ಲವ್ ಲೈಫಲ್ಲಿ ತುಂಬ ಬದಲಾವಣೆ ಆಗುತ್ತೆ. ಇದರ ಬ್ರೇಕಪ್ ಆಗಿ ಹೊಸ ವ್ಯಕ್ತಿ ಬರ್ತಾರೆ, ಅಥವಾ ಹಳೆ ರಿಲೇಷನ್ಶಿಪ್ಪಲ್ಲಿರುವಂಥ ಡೌಟ್ಸ್ಗಳೆಲ್ಲ ರಿಸಾಲ್ವ್ ಆಗಿ ಇರೋದನ್ನೇ ಚೆನ್ನಾಗಾಗಿ ಮದುವೆಗೆ ಹೋಗುವಂಥ ಚಾನ್ಸಸ್ ತುಂಬ ಇದೆ. ಸೊ ಕೊನೆಯ ಕಾರ್ಡ್ ನಿಮ್ಗೆ ತೆಗಿತಾ ಇದ್ದೀನಿ, ಮ್ಯಾನಿಫೆಸ್ಟೇಷನ್ ಕಾರ್ಡ್. ಎಸ್, ಈ ವಿಡಿಯೋ ನೋಡ್ಬೇಕಾದ್ರೆ ನೀವೇನಾದರೂ ಮನಸ್ಸಲ್ಲಿ ಥಿಂಕ್ ಮಾಡ್ತಾ ಇದ್ರೆ ಈ ವ್ಯಕ್ತಿ ನಂಗೆ ಸರಿ ಇಲ್ಲ, ಕರೆಕ್ಟ್ ಅನ್ನಿಸ್ತಾ ಇದೆ, ಅಥವಾ ಈ ವ್ಯಕ್ತಿನೇ ನಂಗೆ ಕರೆಕ್ಟ್ ಸರಿ ಅನಿಸ್ತಾ ಇದೆ ಅಂತ ಏನಾದರೂ ನೀವು ಯಾರ ಬಗ್ಗೆನಾದರೂ ಏನೇ ಮನಸ್ಸಲ್ಲಿ ನೀವು ಯೋಚನೆ ಮಾಡಿದ್ರು ಅದಕ್ಕೆ ಆನ್ಸರ್ ಎಸ್ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಸೊ ಶನಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮೀಡಿಯೇಟರ್ ಆಗ್ತಾ ಇದೆ. ಯಾಕೆ ಅಂತಂದರೆ ಐ ಥಿಂಕ್ ದಿಸ್ ಇಸ್ ದ ಸೈನ್ ಆಫ್ ಬ್ರೇಕಪ್, ಅಥವಾ ಆಲ್ರೆಡಿ ಬ್ರೇಕಪ್ ಆಗಿರೋರಿಗೆ ಹೊಸ ವ್ಯಕ್ತಿ ಬರ್ತಾರೆ. ನೀವು ಪಾಠಗಳನ್ನ ಕಲಿಬೇಕಾಗಿತ್ತು, ಕಲ್ತಿದ್ರೆ ಎಷ್ಟೊಂದು ಜನ, ಕಲ್ತಿಲ್ಲ ಅಂತಂದರೆ ಕಲಿತೀರಾ. ಸೊ ಇದನ್ನು ಬ್ಯಾಡಾಗಿ ತಗೊಳ್ಬೇಡಿ, ಜಸ್ಟ್ ಟೇಕ್ ಇಟ್ ಆ್ಯಸ್ ಎನ್ ಸ್ಪೋರ್ಟಿವ್ ಮೆಸೇಜ್. ಯಾಕೆಂದರೆ ಕೆಲವೊಂದನ್ನು ನಾವು ಬಿಡಬೇಕಾಗುತ್ತೆ.
ನಾವು ನಿಂತು ನೀರಾಗಬಾರ್ದು ಯಾವತ್ತು ಲೈಫಲ್ಲಿ. ಸೊ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಆಲ್ರೆಡಿ ಆ ವ್ಯಕ್ತಿ ಗೊತ್ತಿದೆ, ಅವರೆಲ್ಲ ಅದೇ ಮೆಸ್ಟಿಕ್ ಮಾರ್ಕೆಟ್ ಥರ ನೀವು ತುಂಬ ಅವಕಾಶಗಳನ್ನ ಕೊಟ್ರಿ ಮತ್ತು ಅವ್ರು ಬದಲಾಗ್ತಿಲ್ಲ ಅಂತಂದರೆ ಈ ವಿಡಿಯೋದಲ್ಲಿ ಬಂದಿರುವಂಥ ಒಳ್ಳೆ ಮೆಸೇಜು ನಿಮ್ಮ ಫ್ಯೂಚರ್ ಪಾರ್ಟ್ನರಿಂದ, ಸೊ ಹಳೆ ವ್ಯಕ್ತಿಯಿಂದ ಅಲ್ಲ. ಸೊ ಇವ್ರನ್ನ ಬಿಟ್ಟಾಕಿ. ನಾನು ಆಲ್ರೆಡಿ ಹೇಳ್ದಂಗೆ ವಿತಿನ್ 8 days 8 weeks ಒಳಗಡೆ ಬದಲಾವಣೆ ಆಗುತ್ತೆ. ಆದರೆ ಏಪ್ರಿಲ್ ಮಂತಲ್ಲಿ ನೀವು ಈ ಎನರ್ಜಿನ ಆ್ಯಕ್ಟಿವೇಟ್ ಮಾಡಬೇಕಾಗುತ್ತೆ. ಅದಕ್ಕೆ ಏಪ್ರಿಲ್ ಮಂತ್ ವಿಡಿಯೋ ಇದು. ಓಕೆ, ಸೊ ನಿಮಗೆ ವಿಡಿಯೋ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಒಂದು ವಿಡಿಯೋದಲ್ಲಿ ಎಷ್ಟು ಎನರ್ಜಿನ ನಾವು ಕವರ್ ಮಾಡ್ಬೋದು ಅಷ್ಟನ್ನು ಮಾತ್ರ ಮಾಡೋಕ್ಕೆ ಸಾಧ್ಯ. ಪರ್ಸನಲ್ ರೀಡಿಂಗ್ ಹೀಲಿಂಗ್ ಬೇಕು ಅಂತ ನನ್ನೆಲ್ಲ ಡೀಟೇಲ್ಸ್ ಇದೆ. ಆಕಾಶಿಕ್ ರೀಡಿಂಗ್ ಬುಕ್ ಮಾಡ್ಬೋದು, ನೀವು ಲವ್ ಸ್ಪೆಲ್ನ ಬುಕ್ ಮಾಡ್ಬೋದು ಯಾವುದೇ ವ್ಯಕ್ತಿನ ಅಟ್ರ್ಯಾಕ್ಟ್ ಮಾಡಬೇಕಂತಂದರೆ. ಸೊ ಮೆನಿ ಮೊಡಾಲಿಟೀಸ್ನ ಯೂಸ್ ಮಾಡಿ, ರೇಖೆ ಆಗಿರ್ಬೋದು, 7 ಚಕ್ರ, ಯೋಗ, ಮೆಡಿಟೇಷನ್ ಎಲ್ಲ ಯೂಸ್ ಮಾಡಿ ನಾನು ಹೀಲ್ ಮಾಡ್ತೀನಿ. ಬೇಕು ಅಂತಾರೆ ಬುಕ್ ಮಾಡ್ಬೋದು. ಎಲ್ಲ ಆನ್ಲೈನ್ ಇರುತ್ತೆ, ಯಾವುದೂ ಆಫ್ಲೈನ್ ಇಲ್ಲ. ಸೊ ನನ್ನ ನಂಬರ್, ಸರ್ವಿಸಸ್ ಎರಡೂ ಡಿಸ್ಕ್ರಿಪ್ಷನಾಗಿ ಬಯೋಲಿದೆ. ಸೊ ನಂದು ಇಂಗ್ಲೀಷ್ ಚಾನಲ್ ಕೂಡ ಇದೆ, ಸೊ ನೀವು ಅದನ್ನು ವಾಚ್ ಮಾಡ್ಬೋದು. ಇನ್ಸ್ಟಾ ಪೇಜ್ ಇದೆ, ಆ ಥರ ನಾನು ಡೈಲಿ ರೀಡಿಂಗ್ ಆಗ್ತಾ ಇರ್ತೀನಿ. ಒಂದು ಕಾರ್ಡ್ ಫುಲ್ ಮಾಡಿ ಏನು ನಿಮ್ಮ ಮೆಸೇಜ್ ಇದೆ ಅಂತ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಫಾಲೋ ಮೀ. ಸೊ ಎಲ್ಲರಿಗೂ ನಮಸ್ಕಾರ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್ ಗೈಸ್. ಬಾಯ್.